ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಗೆಜ್ಜೆ ಕಾಲ್ಗಳ ದನಿಯನ್ನು ತೋರುತ್ತ ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ್ತ ಎಣ್ಣೆ ಕುಡಿಯುವ ಸಮಯಕ್ಕೆ ಬಂದು ನನ್ನ ಮೇಲೆ ನೀ ಕೃಪೆ ತೋರಮ್ಮ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಎಣ್ಣೆ ಕುಡಿಯಲು ದುಡ್ಡಿಲ್ಲ ತಾಯಿ, ಬೇಡಿ ಬೇಡಿ ನನಗೆ ಸಾಕಾಯ್ತಮ್ಮ. ಇಂದು ಸಂಜೆ ಎಣ್ಣೆ ಕುಡಿಯುವ ವೇಳೆಗೆ ಮಜ್ಜಿಗೆ ಒಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕೆಲಸಕ್ಕೆ ಹೋಗಲು ಕೆಲಸವೇ ಇಲ್ಲ, ಕೂಲಿ ಕೊಡುವವರು ಮೊದಲೇ ಇಲ್ಲ. ಎಣ್ಣೆ ಕುಡಿಯಲು ಕಾಸಿಲ್ಲ ತಾಯಿ, ಬೇಗ ಬಂದು ನೀ ಕಾಪಾಡಮ್ಮ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನೋಡಿ ಪ್ರಮೀಳಮ್ಮ, ಇವನ್ ಸೀನಪ್ಪ ಇಲ್ಲೇ ಸೇರ್ ಹಾಕ್ಯಂಡ್ ಕುಂತವನಿ. ಓ ಆಲೆ ಕುಡ್ದು ಬಿಟ್ಟವ್ ಕಣಮ್ಮ. ಅಲ್ ಕಣಮಣಿ ಹೋಗೋಣ ಬೇಡವೇ ಮಣ್ಣಿ. ಅವ್ನು ನೋಡಿ ಹೆಂಗ್ ಕಣ್ ಬಿಡೋದ್ ನೋಡಿ ಹೆಂಗ್ ಬಿಡ್ತಾನ ಹಂಗೇನ. ಏ ಸವಿತಕಯ್ಯ ಬೇಡ ಕಣಮ್ಮ ಬೇಡ. ಅವನೇನೋ ನಮ್ಮನ್ನ ನೋಡ್ಬಿಟ್ರೆ ತಿರ್ಗಿ ಅದು ಇದು ಅಂತ ಮಾತಾಡ್ತಾನೆ. ಬಾ ಹೋಗನ್ ಸುಮ್ಮನೆ ಹಿಂದೂ ತಿರಿಕೆ ಹೋಗೋಣ. ಅವ್ನು ನಮ್ಮನ್ನ ನೋಡೋ ಓಟೋದ್ಕೆ ಹೋಗ್ಬಿಡನ್ ಬಾ. ಹೆಲೋ ಮೈ ಡಿಯರ್ ವುಮೆನ್ಸ್, ವೈ ಯು ಗೋಯಿಂಗ್ ಬ್ಯಾಕ್? ನನ್ನ ನೋಡಿ ಯಾಕೆ ಎದ್ರುಕೊಂಡು ನಿಂದ್ಗೆ ಹೋಗ್ತಾ ಇದ್ದೀರಾ? ನಾನು ನಿಮ್ಗೇನಾದರೂ ಮಾಡಿನಾ ಹೇಳ್ರಿ? ಯಾಕೆ ಯಾಕೆ ವೈಮ್ಮ ವೈ? ನಾನೇನು ಮಾಡಲಿ ಸ್ವಾಮಿ, ನಾನೊಂಚೂರು ಎಣ್ಣೆ ಪ್ರೇಮಿ. ನಾನೇನು ಮಾಡಲಿ ಸ್ವಾಮಿ, ನಾನು ಚೂರು ಎಣ್ಣೆ ಪ್ರೇಮಿ. ಮೈ ಡಿಯರ್ ಸವಿತಾ ಮೇಡಮ್, ಮೈ ಡಿಯರ್ ಪ್ರಮೀಳಾ ಮೇಡಮ್, ಪ್ಲೀಸ್ ಕಮ್. ವೈ ಆಂಗ್ರಿ? ಪ್ಲೀಸ್ ಕಮ್. ಹೇ ಸವಿತಕಯ್ಯ ಅವನು ಯಾಕೆ ಇಂಗ್ಲೀಷ್ನಾಗ ಮಾತಾಡ್ತಾ ಇದ್ದಾನೆ? ಬರ್ರಿ ಅಂತ ಇದ್ದಾನೆ. ಬೇಡಮ್ಮು ನನಗೆ ಭಯವಾದಂಗೆ ಆಕೈತೆ. ಯಾಕನ ನಾನು ಹೋಗ್ತೀನಮ್ಮ, ನೀನೇನ ಮಾತಾಡ್ಕೊಂಬ. ಡೋಂಟ್ ಫಿಯರ್, ಐ ಆಮ್ ಯುವರ್ ಡಿಯರ್. ನಾನು ನಿಮಗೇನು ಮಾಡಲ್ಲ, ಅರ್ಥ ಆಯ್ತಾ? ಏಕೆ ನಾನು ಇಷ್ಟು ದಿನ ಯಾರನ್ನ ತೊಂದರೆ ಕೊಟ್ಟಿದ್ದೀನ? ಏಯ್ ಸವಿತಮ್ಮ, ಅರ್ಥ ಆಯ್ತಾ? ನಿನ್ನ ಗಂಡ ನನ್ನ ಜೊತೆ ಎಣ್ಣೆ ಕುಡಿತಾನೆ ಎಂದನ ನಿನಗೆ ಹೇಳಿದ್ದೀನ? ಹೇಳಿಲ್ಲ ತಾನೆ. ಅವನು ಕದ್ದು ಮುಚ್ಚಿ ಎಣ್ಣೆ ಕುಡಿತಾನೆ. ನಾನು ಹಂಗಲ್ಲ, ನಾನು ಯಾರಿಗೂ ಎದುರುಕೊಂಬಲ್ಲ. ನಾನು ನೇರ ದಿಟ್ಟ ನಿರಂತರ ಸುವರ್ಣ ನ್ಯೂಸ್ ಇದ್ದಂಗೆ, ಅರ್ಥ ಆಯ್ತಲ್ಲ? ನಾನು ಯಾರಿಗೂ ಎದುರುಕೊಂಬಲ್ಲ. ಎದುರುಕೊಂಡು ಬದುಕಿರಿ ಅದು ಜೀವನನೇ ಅಲ್ಲ. ನನಗೆ ನಾನು ಎದುರ್ಕೋಬೇಕು, ಬೇರೆಯವ್ರಿಗಲ್ಲ. ಈ ಸಮಾಜಕ್ಕೆ ಎದುರ್ಕೋಬೇಕು, ಬಿಟ್ಟರೆ ಯಾರಿಗೂ ಎದುರ್ಕೊಂಬಲ್ಲ. ಏನಂದ್ರೆ ಇವತ್ತು ಒಂಚೂರು ಎಣ್ಣೆ ಕುಡಿಯೋಕೆ ಕಾಸಿಲ್ಲ, ಅದಕ್ಕೆ ಎಣ್ಣೆ ಕುಡಿಯೋಕ್ಕಾಗ್ತಿಲ್ಲ. ಏನಾದರೂ ಒಂದು 50-100 ಇಕ್ಕಿದ್ರೆ ಸಂಬಾರ ಖಾರದ ಡಬ್ಬದಾಗಿ ಕೊಡ್ತೀರ ಏನಾದರೂ? ಏಯ್ ಸವಿತಮ್ಮ, ಏನೋ ಒಂದು 5 ರೂಪಾಯಿ ದುಡ್ಡು ಐತೇನಮ್ಮ? ಇವತ್ತು ಕೂಲಿ ಯಾರೂ ಕರೆದಿಲ್ಲ. ಕರೆದಿದ್ದಿದ್ರೆ ಹೋಗ್ತಿದ್ದೆ, ಹೋಗಿ ಒಂದು 90 ಹಾಕ್ಯಂಬಂದ್ಬಿಡ್ತಿದ್ದೆ ಬೈಗಾಗ ಹೊರಟೊತ್ತಿಗೆ. ಏನು ಮಾಡ್ಸ, ಯಾರೂ ಕೆಲಸ ಕರೆದಿಲ್ಲ. ಏನೋ ಒಂದು 50 ರೂಪಾಯಿ 100 ರೂಪಾಯಿ ಇದ್ರೆ ಕೊಡು ಸಾಲನ, ನಾಳೆ ಕೊಟ್ಬಿಡ್ತೀನಿ. ನಾನು ತೆಗಿಯಲು ಬರ್ತೈತಲ್ಲ ದುಡ್ಡು. ಮನೆದಿನ ಸೀರಾಕ್ ಹೋಗೊಂದು ಸೀರೆ ತಂದಿದ್ದೀನಿ, ಅದಕ್ಕೆ ಕೂಸ ಹೊಲಿಸ್ಕೊಂಬನ ಅಂದ್ರೆ ದುಡ್ಡಿಲ್ಲ. ಅದಕ್ಕೆ ಒಂದು ಜಾಕೆಟ್ ಪೀಸ್ ತರಕ್ಕೂ ಆಗಿಲ್ಲ ನನ್ನ ಕೈಲಿ. ನಾನು ಕೇಳೋದು ನೋಡಿ ಅಣ್ಣಯ್ಯ, ದೇವ್ರ ಆಣೆಗೂ ಅಂತ 1 ರೂಪಾಯಿ ದುಡ್ಡಿಲ್ಲ ಕಣಣ. ನಾನು ಕೂಲಿ ಮಾಡಬೇಕು, ನಾಲಿ ಮಾಡಬೇಕು. ನಾನು ತೆಗಿಯಲು ಬರ್ತೈತೆ ದುಡ್ಡು. ಓ ಮೈ ಗಾಡ್, ಶಿ ಈಸ್ ಟೋಟಲಿ ಪೂರ್ ವುಮೆನ್. ಓಕೆ, ಡೋಂಟ್ ವರಿ, ಯು ಗೋ ಗೆಟ್ ಲಾಸ್ಟ್ ಫ್ರಮ್ ಹಿಯರ್. ನಾನು ನಿನ್ನ ಎಲ್ಪೇ ಬೇಕಾಗಿಲ್ಲ ಓಮ. ನಿನ್ನ ಶೋಕ ಗೀತೆಯನ್ನು ಕೇಳಿ ನನ್ನ ಕರುಣ ತಮಟೆಗಳೆಲ್ಲ ಹೊರಡಿದು ಹೋಗಿವೆ. ಅಮ್ಮ ಸವಿತಮ್ಮ, ಐ ಕಾಂಟ್ ಹಿಯರ್ ಯುವರ್ ವರ್ಡ್ಸ್. ಶೋಕ ಗೀತೆ ಹಾಡುವೆ ತಾಯೇ, ಕೂಸ ಹೋಲಿಸ್ಕೊಂಬಕ್ ದುಡ್ಡಿಲ್ಲ ಅಂಚಲ್ಲ. ಅಮ್ಮ ತಾಯಿ, ಎಂಥ ಬಡತನದಲ್ಲಿದೆಯಮ್ಮ ನೀನು. ಹೋಗಮ್ಮ ಸಾಕು. ನಿನ್ನ ಒಂದು ಕಷ್ಟದ ಮುಂದೆ ನಾನೇನು ಎಣ್ಣೆ ಕುಡಿಯೋದು ದೊಡ್ಡದಲ್ಲ. ನೀನು ಹೋಗ್ಬಿಡು ಇಲ್ಲಿಂದ. ನನಗೆ ಬೇಡ, ದುಡ್ಡು ಬೇಡ, ಯಾತ್ರ ಬೇಡ, ಹೋಗ್ಬಿಡು.
ಅಮ್ಮಣಿ ಸವಿತಮ್ಮ ಏ ಪ್ರಮೀಳಮ್ಮ ಇದ್ಯಾಕ್ರೆ ಅಮ್ಮಣಿ ಇಲ್ಲಿ ನಿಂತ್ಕೊಂಡಿದ್ದೀರಾ ಇವಂತ ಯಾಕೆ ಮಾತಾಡ್ತಾ ಇದ್ದೀರಾ ಹಾ ಯಾಕೆ ಯಾತನ ಅಂದೇನೆ ಬೈಗಿದ್ನೆ ಇವನು ಹೇಳ್ರಿ ಯಾತನ ಇದ್ರಿ ಚಾಕಸ್ ಮಕ್ಕೋಗಿದ್ದೀನಿ ಏನೋ ಅಂದೇನೆ ಅಮ್ಮಣಿ ಇವಳು ಸವಿತಮ್ಮ ಯಾಕಮ್ಮ ಕೈಲೇ ಬಿಟ್ಕೊಂಡು ನಿಂತವಳೆ ಯಾಕೆ ಅಮ್ಮಣಿ ಯಾತನ ಅಂದೇ ಇವನು ಏ ಮೈ ಡಿಯರ್ ಸವಿತಮ್ಮ, ಆಮೇಲೆ ನಾನು ಹೇಳಿದ್ದೆಲ್ಲ ನಮ್ಮ ಅಮ್ಮಯಿಂದ ಹೇಳಿ ಮಂಗಳಾರತಿ ಮಾಡ್ತಾ ಇದ್ದ ನಮ್ಮ ಅಮ್ಮಯ್ಯ. ಮಮ್ಮಿ ಏನು ಕೇಳಿಲ್ಲ ಮಮ್ಮಿ, ನೀನು ತಲೆ ಕೆಡಿಸ್ಕೋಬೇಡ ಸುಮೀರು. ಮೈ ಡಿಯರ್ ಸವಿತಾ ಆ್ಯಂಡ್ ಮೈ ಡಿಯರ್ ಪ್ರಮೀಳಾ, ನೀವು ಹೊರಟುಬಿಡಿ, ನೀವು ಇಲ್ಲಿ ನಿಂತ್ಕೋಬಾರದು, ನೀವು ಹೊರಟುಬಿಡಿ. ಮಮ್ಮಿ ಏನಿಲ್ಲ ಬಡು ಮಮ್ಮಿ, ಸುಮ್ಮನೆ ಹಂಗೆ ಏನು ಸಾರು, ಸೊಪ್ಪಿನ ಸಾರು ಮಾಡಿದ್ದೆ, ಬಸ್ಸಾರು ಮಾಡಿದ್ದೆ, ಉಳುಸೊಪ್ಪು ಮಾಡಿದ್ದೆ ಅಂತ ಕೇಳ್ತಿದ್ದೆ ಅಷ್ಟೇನಾ? ಏನಿಲ್ಲ ಬಿಡು ಮಮ್ಮಿ, ನೀನು ತಲೆ ಕೆಡಿಸ್ಕೋಬೇಡ. ಹೇ ಒಂದ್ರೊಟ್ಟು ಬದುರುವಾಗ ಮುಚ್ಚ ಕೋಳ ಯಾರು ಕುಡಿಯೋದು ಕುಡಿತಾನೆ ಇವನು ಹಾ ಒಂದ್ರೊಟ್ಟು ಬದುರುವಾಗ ಕುಗ ಹೆಂಗುಸ್ರು ಮಕ್ಳು ಇರತ್ತಾಗ ಹೆಂಗ್ ಮಾತಾಡ್ಬೇಕು ಅಂಬದು ಏನ ಇದ್ರಲ್ವೇ ಅವನಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಲೋಪರ್ ನನ್ನ ಮಗ. ಸುಮ್ಮ ಕುಗಿಸ್ಬೇಡ. ಹೇಳೆ ಅಮ್ಮಣ್ಣಿ ಯಾಕೆ ಮಕ್ಕಳೇ ಬಿಟ್ಕೊಂಡು ಕೂತಿದ್ಯಾ ಹೇಳೋದೇನಂದ ಅವನು. ಯಾವ್ದೇನಾ ನಿಮ್ಮ ಸೀನಪ್ಪ ಸವಿತಮ್ಮ ಒಂದು 50-100 ದುಡ್ಡಿದ್ರು ಕೊಡು, ಅವನ ತಗಪುಟ ದುಡ್ಡಿಲ್ಲ, ನಾಳೆ ಕನ್ನಡದ ಕೂಲಿ ಹೋದ್ಮೇಲೆ ಕೊಡ್ತೀನಿ ಅಂತಲೇ ಕೇಳ್ತಿತ್ತು. ಅಣ್ಣ ನನ್ನ ತಗ ಯಾವ್ದು ಎತ್ಲದಣ್ಣ ದುಡ್ಡು ಆಸಿಕ್ ಹೋಗಳಲ್ಲ ಈಸಿಕ್ ಬರೋಳಲ್ಲ. ಅವತ್ತು ಕೂಲಿ ಮಾಡ್ಬೇಕು, ಅವತ್ತು ತಿನ್ಬೇಕು, ನನ್ನ ತಗಿ ದುಡ್ಡಿಲ್ಲ ದೇವರಾಣೆಗೂ ಅಂತ ಹೇಳ್ತಿದ್ದೆ ಅಷ್ಟೇ. ಇನ್ಯಾತ ಕೇಳಿಲ್ಲ ಪಾಪ ಅಣ್ಣಯ್ಯ. ಅದೇ 50 ರೂಪಾಯಿ 100 ರೂಪಾಯಿ ದುಡ್ಡಿದ್ರು ಕೊಡು ಅಂತ ಕೇಳ್ತು. ಹಂಗಾರೆ ನಿಂತಾಗ ದುಡ್ಡು ಕೇಳಿ ನೀನು ಲೋಪರ್ ನನ್ನ ತಡಿ ಒಂದ್ರ ಒಟ್ಟ ಐತೆ ನಿನ್ ಜನ್ಮಕ್ಕಲ್ಲಾಕ ಹೆಂಗುಸ್ರತಾಗ ದುಡ್ಡು ಕೇಳ್ತಲ್ಲ ನಾಚಿಕೆ ಆಗಲ್ಲ ನಿನ್ಗೆ? ನಾಚಿಕೆ ಮಾನ ಮರ್ಯಾದೆ ಘನತೆ ಗೌರವ ಏನನ್ನ ಇದ್ದಿದ್ರೆ ಹಿಂಗೆ ಆದಕ್ ಬೀದೆ ಗೋಳಾಡ್ತಾಗೆಲ್ಲ ಹೆಂಗುಸ್ರ ಮಕ್ಕಳು ತೆಗೆಲ್ಲ ನೀನ್ ದುಡ್ಡು ಕೇಳ್ತಿರ್ಲಿಲ್ಲ. ನಿನ್ಗೆ ಅರಸಾಗಲ್ವೇ ಒಂದೀಟುನು? ಚಾಕೂರ್ಸ್ ಮಕ್ಕಳಿಗೆ ಬೇಕೇ ನಿನಗೆ? ಯಾರನ್ನ ನಿನ್ನ ಅಬ್ರ ಅಡ್ಗ? ನಾನಾಗ್ಲಿ ನಿಮ್ಮ ಅಪ್ಪ ಆಗ್ಲಿ ನಿನ್ನ ಹೆಂಡತಿ ಆಗ್ಲಿ ಯಾರ ತಗನ ಕೈಯೊಡ್ಡು ಬೇಡಿದೀವಿ. ಒಂದೊಟ್ಟು ಉಪವಾಸ ಇದ್ರು ಸಾಲಾಗಿಲ್ಲ ಮಾಡಂತ ವಂಶಲ್ಲ ನಮ್ದು. ನಿನ್ನಣೆ ಬರೋ ಕಲ್ಲಾಕ ಕುಡಿಯಾಕೆ ಹೆಂಗುಸ್ರ ತೆಗೆಲ್ಲ ದುಡ್ಡು ಕೇಳ್ತವಲ್ಲ ಓಟು ಬಿಟ್ಟು ನನ್ನ ಮಗನೇ. ಓ ಆಯ್ಕೇಳಲ್ಲಪ್ಪ ಸವಿತಮ್ಮ ದೊಡ್ಡ ಬಾಂಬು. ಏಯ್ ಸವಿತಮ್ಮ, ಯಾಕಮ್ಮ ಹಿಂಗೆ ಮಾಡಿದೆ? ನಮ್ಮ ಅಮ್ಮಂತ ನೀನು ಯಾಕಮ್ಮ ಹಿಂಗೆ ಹೇಳಿದೆ? ಮಮ್ಮಿ ಇನ್ನೊಂದು ನಾನು ಯಾರ ತಗೋ ಕೇಳಲ್ಲ, ತಲೆ ಕೆಡಿಸ್ಕೋಬೇಡ. ಸವಿತಮ್ಮ ದಯವಿಟ್ಟು ಕ್ಷಮಿಸಬೇಕು. ಐ ಆಮ್ ರಿಯಲಿ ಸಾರಿ ಸವಿತಮ್ಮ. ಸವಿತಮ್ಮ ಸಾಲ ಕೇಳಿ ತಪ್ಪಾತಮ್ಮ. ಏಯ್ ಸವಿತಮ್ಮ, ಬಾಯಿ ಬಿಟ್ಟು ಸಾರಿ ಹೇಳಿದ್ದೀನಿ. ನಮ್ಮಮ್ಮ ಇಂತ ಹೇಳ್ಬೇಡ, ನಮ್ಮಮ್ಮ ಇಂತ ಹೇಳ್ಬೇಡ ಅಂತಾನೆ ಇಕ್ಕದಲ್ಲ ಸರಿಯಾಗಿ ಬಿಟ್ಟಿಂಗ ಹೋಗಾಯಿಸ್ಕಿಲ್ಲಿಂದ ಮೊದಲು ನಿಂತ್ಕೋಬೇಡಿಲ್ಲಿ. ಯಾಗ್ರೀಸ್ ಜಾಡ್ಸಿ ಅದು ಗೊತ್ತು ಬಿಡ್ಲೆ ಲೋಪರ್ ನಾನು ಒಂದೇ ಸಲ ಪೆಂಡ್ರು ಕಮ್ಮಿ ನಿನ್ನ ಬ್ರಡ್ಗ. ಪ್ರಪಂಚದ ಮೇಲೆ ಯಾರು ಕುಡಿದಂತ ಕುಡಿತಾನೆ ಇವನು. ಕುಡಿದ್ರೆ ನೆಟ್ಟಗೆ ಮಾತಾಡ್ತಾನೆ, ಒಂದನ ಹಾಡು ಹೇಳ್ತಾನೆ ಹಾಡುಗಳನ್ನ. ಲೋಪರ್ ನನ್ನ ಮಗನೇ. ಯಾ ಪುಟ್ಟಂಗಜ್ಜಿ ಸುಮ್ಕಿರಿ ಯಾಕೆ ಬೈತೀಯ? ತಿರ್ಗಾ ಅಣ್ಣ ನನ್ನ ಮೇಲೆ ಶೇಡ್ ಇಕ್ಕೊಂಡು ತಿರ್ಗಾ ಆಮೇಲೆ ಮನ್ಗಿಂತಕ್ ಬಂದು ಬೈದಿದತ್ತು. ಸುಮ್ಕಿರಿ ನಾವು ಹೋಗ್ತೀವೇನೋ ಬೈಯಕ್ಕೆ ಹೋಗ್ಬೇಡ. ಮಂತಕ್ ಬಂದು ಬೈತಾನೆ ಹಂಗೇನ ಮಾಡಿರ ಹೇಳ್ಬಿಡು. ನಾಳೆ ಚಾಕ್ರಸ್ ಮಕ್ಕಳು ಕುದ್ಕಿದ್ಕೆ ಆಮೇಲೆ ಕಾಲಿಕ್ಕಿ ಬಿಡ್ತೀನಿ ಅಷ್ಟೇನ. ಮಂತಕ್ ಬಂದು ಬೈತಾನಂತೆ. ಅವನ್ಯಾಕೆ ಬರ್ತಾನೆ ನಿಮ್ಮಂತಕ್ಕೆ? ಬರ್ಲಿ ಅಂದ್ರೆ ಒಟ್ಟ ಐತ ಅವನಿಗೆ. ಎದೆ ಮೇಲೆ ಗುಂಡ್ ಕಲ್ಲು ಎತ್ತಾಕಿ ಬಿಡ್ತೀನಿ. ನನ್ನ ಸವಾಸ ಗೊತ್ತಿಲ್ಲ ಅವನಿಗಿಂದನು. ಇದ್ಯಾಕೆ ಪ್ರಮೀಳಮ್ಮ ನೀನು ವಾರಚ್ಚಿ ನಿಂತ್ಕೊಂಡಿದ್ಯಾ? ಯಾಕೆ ನಿನ್ನೇನೋ ಅಂದೆ ಅವನು? ಹೇಳಿ ಆತ ಅಂದಿದ್ರೆ ಇಲ್ಲ ಕಣ್ ಪುಟ್ರಂಗಜ್ಜಿ, ಪಾಪ ನಾನು ಆ ಅಪ್ಪನ ಮಾತಾಡ್ಸೇ ಇಲ್ಲ. ಸುಮ್ಕಿರ್ ನಾನು ಏನು ಮಾತಾಡ್ಸೂ ಇಲ್ಲ, ಆ ಅಪ್ಪ ನಾನು ಮಾತಾಡ್ಸಿಲ್ಲ. ನಾನು ಹೋಗ್ತೀನಿ ಕಣಮ್ಮ. ತಿರ್ಗ ಆಮೇಲೆ ನನ್ನ ಮೇಲೆ ತಗುಲ್ಕೊಂಡ ಅಪ್ಪ. ಹೋಗ್ತೀನಿ ಕಣ ಪುಟ್ರಂಗಜ್ಜಿ. ಇದ್ಯಾಕೆ ಪುಟ್ರಂಗಜ್ಜಿ ಮಕ ಎಲ್ಲ ಸಿಡ್ರಿಸ್ಕೊಂಡು ಹಿಂಗೆ ನಿಂತ್ಕೊಂಡಿದ್ದ? ಅವ್ನು ಸೀನಪ್ ನೋಡಿರೆ ಶೋರ್ ಹಾಕ್ಯಂಡು ಇಲ್ಲಿ ಕುಂತವನೆ. ಯಾಕೆ ಏನಾಯ್ತು? ಅಲ್ಲ ಕಣ್ರಿ ಗೌಡ್ರೆ ಮೂತಿಗ, ಸವಿತಮ್ಮನು ಪ್ರಮೀಳಮ್ಮನು ಇಲ್ಲ ಆಸಿ ರೋಡ್ನಾಗ ನಡ್ಕೊಂಡು ಹೋಗಿದ್ರಂತೆ. ಇವ್ನು ನಮ್ಮನ್ನು ಓಟೋ ಬಿಟ್ಟನ್ನು ಸುಮ್ಮನಿರ್ಬೇಕಾ ಇಲ್ವ? ಆ ಸವಿತಮ್ಮನ ಕೇಳಿನಂತೆ 50 ರೂಪಾಯಿ 100 ರೂಪಾಯಿ ಇದ್ರು ದುಡ್ಡು ಕೊಡು, ನನಗೆ ಕುಡಿಯೋಕೆ ದುಡ್ಡಿಲ್ಲ ಪುಟನ, ಕೂಲಿ ಬೇರೆ ಯಾರು ಕರಿತಿಲ್ಲ, ಕೆಲ್ಸಕ್ಕೆ ಹೋಗಿಲ್ಲ 2-3 ದಿನ, ದುಡ್ಡಿಲ್ಲ, ಕೂಲಿ ಯಾರನ್ನ ಕೊಟ್ಟ ಮೇಲೆ ನಿನಗೆ ದುಡ್ಡು ಕೊಡ್ತೀನಿ ಅಂತಾನ ಸವಿತಮ್ಮನ ಕೇಳವನಿಲ್ಲ ಗೌಡ್ರೆ ಇವನು. ಯಾರ ತಗ ವ್ಯವಹಾರ ಮಾಡಿಕೇಬೇಕು, ಯಾರ ತಗ ದುಡ್ಡು ಕೇಳಬೇಕು ಅಂಬೋದೇನೋ ಇವನಿಗೆ ಅರಸ ಇದ್ದೆ ಒಂದ್ರ ಒಟ್ಟು. ಚಾಕುಸ್ ಮಕ್ಕೂಗಿತ್ತಿದ್ದೆ ಅದಕ್ಕೇನ. ಲೋಪರ್ ನನ್ನ ಮಗನೇ ಯಾರ ತಗ ದುಡ್ಡು ಕೇಳ್ತಿದ್ದೆ ನೀನು? ಆವ ಮಂಡಿತ ಹೆಂಗ ಬರ್ತದೆ ದುಡ್ಡು ಅಂತಾನ ಒಂದ್ರ ಒಟ್ಟು ಗಂಟ್ಲಿಕ್ಕೆ ಹೋಗಂಗೆ ಚಾಕುಸ್ ಸುಗಿತಿದ್ದೆ. ನೀವೊಂದಿಟ್ಟು ಹೋಗಿರಿ ಚಾಕುಸ್ ಮಾಕ್ಕೆ. ಲೇ ಸೀನಪ್ಪ, ಯಾಕಲ್ಲ ಹಿಂಗೆ ಮಾಡಕ್ ಹೋಗ್ತೀಯ? ದುಡ್ಡನ್ನ ಹೆಂಗುಸ್ರತ ಎಲ್ಲ ಕೇಳೋದು? ಯಾವಾರ ಹೆಂಗುಸ್ರತ ಮಡಿಕೊಂತಾರೆ ಅನ್ಲ? ನಿನ್ನ ಲೇ
ನನ್ನ ಜೊತೆಗೆ ಓಡಾಡ್ಕೊಂಡಿದ್ಯಾ ನಿನಗೇನ ಆಟ ಮಾತ್ರ ಗೊತ್ತಾಗಲ್ವ ಅಂದ್ರೆ ಒಂದ್ರ ಒಟ್ಟು ಯಾವಾರಗುಳ್ಳ ಕಂಡೀಷನ್ ಇಕ್ಕೆಬೇಕಂಡ್ಲ ಹೆಂಗಸ್ರು ಮಕ್ಕಳು ತಗಲ್ಲ ಯಾವಾರ ಇಕ್ಕೆಂಬೋದು ಅವ್ರ ಹೆಂಗಲ್ಲ ಬತ್ತೈತೆ 50 ದುಡ್ಡು ಅವರು ಕೂಲಿನಲ್ಲಿ ಮಾಡಾರ್ಕಂಡ್ಲ. ಓ, ಇವತ್ತು ನನ್ನ ಗ್ರಹಗತಿಗಳು ಚೆನ್ನಾಗಿಲ್ಲ ಎಂದು ಭಾವಿಸುತ್ತೇನೆ. ಶನಿ ಮಹಾತ್ಮನು ನನ್ನ ಹೆಗಲು ಹೊತ್ತಿದ್ದಾನೆಂದು ನನಗೆ ಭಾಸವಾಗುತ್ತಿದೆ. ಯಾಕಂದರೆ ಗೌಡ್ರಿಂದ ಹಿಡಿದು ನಮ್ಮ ಅಮ್ಮಯ್ಯನಿಂದ ಹಿಡಿದು ಸವಿತಮ್ನಿಂದ ಹಿಡಿದು ಎಲ್ಲ ನನಗೆ ಕೇಕೋರು ಸುಗಿತಾ ಇದ್ದಾರೆ. ಗೌಡ್ರೆ, ನಾನೇನು ಪುಕ್ಸೆಟ್ಟೆ ಕೇಳಲಿಲ್ಲ ಗೌಡ್ರೆ. ಏನಮ್ಮ, ನಂತ 1 ರೂಪಾಯಿನೂ ದುಡ್ಡಿಲ್ಲ, ಎಣ್ಣೆ ಕೊಡಿ ಯಾಕೆ? ಅರ್ಧ ಇದೆ, ನಂತ ದುಡ್ಡಿಲ್ಲ. ಇನ್ನು 50 ನೆನ್ನೆದಿಂದ ಯಾರೋ ನನ್ನ ಕೂಲಿ ಕರೆದಿಲ್ಲ. ಒಂದು 50 ರೂಪಾಯೋ 100 ರೂಪಾಯಿ ಇದ್ರು ಕೊಡು, ನಾಳಿಗ ನಾಡ್ದು ಕೊಡ್ತೀನಿ ಅಂತ ಅಂದೆ. ಅದು ತಪ್ಪೇನು ಗೌಡ್ರೆ? ಸಾಲ ಮಾಡತ್ತಪ್ಪ, ಹೇಳ್ರಿ ಗೌಡ್ರೆ, ಸಾಲ ಮಾಡತ್ತಪ್ಪ. ಲೇ ಲೋಪರ್ ನನ್ನ ಮಗನೇ, ಸಾಲ ಮಾಡೋದ್ ತಪ್ಪಲ್ಕಣೋ. ಯಾರ್ತ ಸಾಲ ಮಾಡ್ಬೇಕು, ಯಾರ್ತ ಕೈ ಹೊಡ್ಬೇಕು ಅಂಬೋದೇನ ಗೊತ್ತಾಗೈತೆ ನಿನಗೆ? ಗೌಡ್ರೆ ಇವನಿಗೆ ಜಾರ್ ಸೋದರಿ ಹೇಳ್ತೀನಿ, ನೀವನ ಬುದ್ಧ ಬತ್ತೈತಿ ಇವನಿಗೆ, ಲೋಪರ್ ನನ್ನ ಮಗ್ಗೆ. ತಾಡಿಯಾಗಿ ನೀನು ಹಿಂಗೆ ಏಕಾಏಕಿ ಅವನು ಬೈದು ಬಿಟ್ರೆ ಯಾಕೈತೆ? ಈಗ ಒಂದು ಕೆಲಸ ಮಾಡು, ನೀನು ಮಂತಕ್ಕೆ ನಡಿ. ನೀನು ಮಂತಕ್ಕೆ ನಡಿ. ನೀವಿಬ್ಬರು ಇದ್ರೆ ಜಗಳಾಡ್ತೀರಿ ಇಲ್ಲಿ ನಿಂತ್ಕೊಂಡು, 4 ಜನ ನೋಡಿ ನಗ್ತಾರೆ. ನೀನು ಮಂತಕ್ಕೆ ನಡಿ ಮೊದಲು. ನಾನು ಇವನಿಗೆ ಬುದ್ಧಿ ಹೇಳಿ ಮಂತ ಕಳಿಸ್ತೀನಿ. ನೀನು ಮಂತಕ್ಕೆ ನಡಿ. ಗೌಡ್ರೆ, ನೀವು ಬೈಕೊಂಡ್ರು ಪರವಾಗಿಲ್ಲ, ಒಂದು ಮಾತಾಡ್ತೀನಿ ಕೇಳ್ರಿ. ನೀವೇ ಅವನ್ನ ಹೆಗಲ ಮೇಲೆ ಇಟ್ಕೊಂಡು ಮೆರೆಸ್ತಾ ಇರೋದು. ಅವನಿಗೆ ನಿಮ್ದು ಭಯ ಭಕ್ತಿ ಯಾತು ಇಲ್ಲ. ಸಿಕ್ಕಿದ ಕಡೆಗೆಲ್ಲ ಕರ್ಕೊಂಡು ಹೋಗ್ಕೊಂಡು ನಿಮ್ಮನ್ನ ನೀವು ಖರ್ಚಿಗೆ ದುಡ್ಡು ಕೊಡ್ತೀರಾ. ಅದಕ್ಕೆ ನನ್ನ ಮಗ ಮ್ಯಾಕೆ ಹೆಚ್ಕೊಂಡು ಕುಂತೇವ್ರಿ. ಇನ್ಮೇಲೆ ಅವೆಲ್ಲ ಬಂದ್ ಮಾಡ್ರಿ. ನೀವು ದುಡ್ಡು ಕಾಸು ಕೊಡೋದಂತೆ, ಅವು ಇವೆಲ್ಲ ಮಾಡೋದಂತೆ ನೀವು ಕಮ್ಮಿ ಮಾಡ್ಬೇಕು. ಇಲ್ಲ ಅಂದ್ರೆ ಅವನು ಕೈಗೆ ಸಿಗ್ತಾನೆ ನಮ್ಗೆ. ಮನ್ಸು ಆಗ್ತಾನೆ ಹೇಳ್ರಿ ಅವನು. ನೀವ್ ಹಿಂಗೆ ಸಿಕ್ದಾಗೆಲ್ಲ ದುಡ್ಡು ಕೊಡ್ಸೋದು, ಎಣ್ಣೆ ಕೊಡ್ಸೋದು ಮಾಡಿದ್ರೆ ಅವನು ಮನ್ಸಾಗ್ತಾನೆ. ನಿಮ್ಮ ಹೊಲ್ತ ಕೂಲಿ ಕರ್ಕೊಂಡು ಹೋಗ್ತೀರಾ, ಕೂಲಿ ಕೊಡ್ಬೇಕು, ಕಳಿಸ್ಬೇಕು. ಎಣ್ಣೆ ಪಣ್ಣೆ ಕುಡ್ಸೋದು, ಅವನಿಗೆ ಬಾಡು ಪಳ್ಳೆ ಬೇಸಿಕ್ಸೋದು ಅವೆಲ್ಲ ಮಾಡಂಗಿಲ್ಲ ನೀವು ಇನ್ಮೇಲೆ. ಆತು ಕಣ್ಪುಟ್ರಂಗಜ್ಜ, ಆತು. ನಡಿ ನೀನು ಮಂತಕ್ಕೆ ನಡಿ. ನಾನು ಆಮೇಲೆ ಎಲ್ಲ ಮಾತಾಡ್ತೀನಿ ಇಂತಾಗೆ. ನಡಿ ನೀನು ಮಂತಕ್ಕೆ ನಡಿ. ಸರಿ ಆತು. ನಿಮ್ಮ ಮಾತಿಗೆ ನಾನು ಬೆಲೆ ಕೊಟ್ಟು ಹೋಗ್ತಾ ಇದ್ದೀನಿ. ಜಾಸ್ತಿ ಮಾತಾಡಲ್ಲ ನಿಮ್ತ ನಾನು. ಲೇ ಸೀನಾ, ಕೇಳಿಸ್ಕೊಂಡೆಲ್ಲ ನಿಮ್ಮ ಅಮ್ಮಯ್ಯ ಮಾತಾಡಿದ ಮಾತಾ? ನನ್ನಿಂದನೇ ಅಂತ್ಕೊಂಡು ನೀನು ಕೆಟ್ಟೋಗ್ತಿರೋದು. ಈಗಳೇ ಹಿಂಗೆ ನೀನು ಮಾಡಿರೆ ನನ್ನ ಜೊತೆ ನೀನು ಸೇರ್ಸಲ್ಲ ಕಣ್ಲಿ. ನನ್ನ ಜೊತೆಗೆ ಬರಲೇಬೇಡಪ್ಪ ನೀನು. ನಿಮ್ಮ ಅಮ್ಮ ಎಂತೆಂತ ಮಾತಾಡ್ತು ಪುಟ್ರಂಗಜ್ಜಿ. ಇಂಥ ಮಾತು ಕೇಳಬೇಕೇನಲ್ಲ ನಾನಂತೆ ಕಣೋ ನಿನ್ನ ಕೆಡಿಸಿರೋದು. ನೋಡಿ ಎಂಥ ಮಾತು ನಿಮ್ಮ ಅಮ್ಮಯ್ಯ. ಗೌಡ್ರೆ, ಯಾಕೆ ಗೌಡ್ರೆ ಹಿಂಗೆ ಮಾತಾಡ್ತಿದ್ದೀರಾ? ನಮ್ಮ ಅಮ್ಮಯ್ಯ ಅವೆಲ್ಲ ಗೊತ್ತಾಗಲ್ಲ, ಸುಮ್ಕಿರಿ. ನೀವು ತಲೆ ಕೆಡಿಸ್ಕೋಬೇಡ್ರಿ. ನೀವೆಲ್ಲ ಬೇಜಾರು ಮಾಡ್ಕೋಬೇಡ್ರಿ. ನಾನು ನಮ್ಮ ಅಮ್ಮಯ್ಯ ಮಾತಾಡ್ತೀನಿ, ನೀವು ತಲೆ ಹಿಡಿಸ್ಕೋಬೇಡ್ರಿ, ಸುಮ್ಕಿರಿ.